ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ತಾಂಡವ್ ಬೆಗ್ ಶಾಕ್ ಕೊಡ್ತದಾನೆ. ಹಾಗಾದ್ರೆ ಏನಪ್ಪ ಆಯ್ತು? ಸನ್ಮಾನದ ಜೊತೆಗೆ ಅವಮಾನ ಕೂಡ ಆಗೋಯ್ತಾ? ಕೋರ್ಟ್ ಯಾವ ತಪ್ಪಿಗೆ ಕೋರ್ಟ್ ಅಟೆಂಡ್ ಆಗಬೇಕು ಭಾಗ್ಯ? ಏನದು ಏನಾಗ್ತದೆ ತಿಳ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ಮಕ್ಕಳು ಪ್ರಶ್ನೆ ಮಾಡ್ತಿದ್ದಾರೆ, ಅಮ್ಮ ನಮಗೆ ಗೊತ್ತು ನೀನು ಯಾವುದೇ ದೇವಸ್ಥಾನಕ್ಕೂ ಭಜನೆಗೂ ಹೋಗಿಲ್ಲ ಅಂತ, ನೀನು ಹೋಟೆಲ್ಗೆ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತು ಅಂತ ಹೇಳ್ತಾವೆ. ಈ ಮಾತನ್ನು ಕೇಳೇ ಭಾಗ್ಯಗೆ ಶಾಕ್ ಆಗತ್ತೆ. ಹೌದಮ್ಮ, ನಾನು ಮತ್ತು ತನ್ಮಯ್ ಇಬ್ಬರೂ ಕೂಡ ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದ್ವಿ. ನೀನು ಹೋಟೆಲ್ಗೆ ಹೋಗಿದ್ದು ನನಗೆ ಗೊತ್ತಾಯಿತು ಅಂತ ತನ್ವಿ ಹೇಳ್ತಾಳೆ. ಹೌದು ಮಕ್ಕಳ, ನಾನು ನಿಜ, ಆದರೆ ನಾನು ಅಲ್ಲಿ ಹೋಗಿದ್ದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದರೆ ನಾನು ಏನೇ ಮಾಡಿದ್ರು ಕೂಡ, ಎಲ್ಲೇ ಹೋಗಿದ್ರು ಅದು ಈ ಮನೆ ನಿಮ್ಮ ಒಳ್ಳೇದಕ್ಕಷ್ಟೇ. ಈ ಮನೆಯವ್ರಿಗೆ ಗೊತ್ತಾದರೆ ಖಂಡಿತ ಅವ್ರ ಮನಸ್ಸಿಗೆ ಆಘಾತ ನೋವು ಆಗ್ಬೋದು. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳ್ತಾರೆ. ಖಂಡಿತ ಅಮ್ಮ, ನೀನು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅಮ್ಮ. ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದಿಲ್ಲ ಅಂತ ತನ್ಮಯ್ ಇಬ್ಬರು ಕೂಡ ಹೇಳ್ತಾರೆ. ಮಕ್ಕಳ, ನಾವು ಯಾವತ್ತೂ ಕೂಡ ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಧರ್ಮ ಅಂಕಲ್ ಪೇಪರ್ ಓದ್ತಿರ್ತಾರೆ. ತಕ್ಷಣ ಕುಸುಮ ಭಾಗ್ಯ ಬೇಗ ಬನ್ನಿ ಅಂತ ಕೂಗ್ತಾರೆ. ಇಬ್ಬರು ಕೂಡ ಬರ್ತಾರೆ. ತಾಂಡು ಮತ್ತು ಸುನಂದವ್ರು ಕೂಡ ಬರ್ತಾರೆ. ನಂತರ ಇಲ್ಲಿ ಕುಸುಮವ್ರು ಏನ್ರಿ ಆಯಿತು ಅಂತ ಕೇಳ್ತಿದ್ದಾರೆ. ಪೇಪರ್ ನೋಡು ಅಂದ ತಕ್ಷಣ ಪೇಪರ್ ನೋಡಿದ ಕುಸುಮವ್ರು ಇಷ್ಟೇನಾ, ಇಷ್ಟಕ್ಕೆ ಅಷ್ಟು ಚೂರಾಗಿ ಕೂಗಿದ್ರ ಅಂದಾಗ, ಇನ್ನೇನು ನಮ್ಮ ಭಾಗ್ಯನ ಹೆಸರು ಪೇಪರಲ್ಲಿ ಬಂದಿದೆ, ಕರಿಬಾರ್ದ, ಅಥವಾ ಖುಷಿ ವಿಷಯ ತಾನೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಭಾಗ್ಯಗೆ ಆಶ್ಚರ್ಯ ಆಗುತ್ತೆ. ತಾಂಡವಗೆ ಸಂಕಟ ಆಗ್ತದೆ, ಕೋಪ ಬರ್ತದೆ. ಏನು ನನ್ನ ಹೆಸರು ಪೇಪರಲ್ಲ ಅಂದಾಗ, ಹೌದಮ್ಮ ನಿನ್ನ ಹೆಸರು ಪೇಪರಲ್ಲಿ ಬಂದಿದೆ. 35 ವರ್ಷ ಆದರೂ ಏಜ್ ಲಿಮಿಟ್ ಇಲ್ಲದೆ ತನ್ನ ಸಂಸಾರನೂ ತೊಗಿಸ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾರೆ. ಅದ್ರ ಜೊತೆಗೆ ಕುಸುಮ ನಿನ್ನೂ ಕೂಡ ಹೋಗ್ಲಿ ಬರ್ತಿದ್ದಾರೆ. ಅತ್ತೆನೇ ಬೆನ್ನೆಲುಬಾಗಿ ನಿಂತು ಸೊಸೆ ಇವತ್ತು ಈ ಸಾಧನೆ ಮಾಡೋಕೆ ಕಾರಣ ಆಗಿದ್ದಾರೆ. ನಿನ್ನಿರ್ಧಾರದಿಂದಾನೆ ತಾನೆ ಇಷ್ಟೆಲ್ಲ ಆಗಿತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್. ಹೌದು, ನನ್ನ ನಿರ್ಧಾರದಿಂದಾನೆ ಎಷ್ಟೊಂದು ಜನ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು, ಕುಸುಮ ತಗೊಳ್ಳೋ ನಿರ್ಧಾರ ಹಾಗೆ ಹೀಗೆ ಅಂತ. ಆದರೆ ಇವತ್ತು ನನ್ನ ಸೊಸೆನ ಹೋಗಲಿ ಉನ್ನಶೀಲಕ್ಕೆ ಏರಿಸ್ತಿದ್ದಾರೆ. ಇವತ್ತು ನನ್ನ ಸೊಸೆ ಇಂಥ ಸಾಧನೆ ಮಾಡಿ ಪೇಪರಲ್ಲಿ ಬಂದಿದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ನಾನು ಮಾಡಿರೋ ನಿರ್ಧಾರದಿಂದಾನೆ. ಇದಕ್ಕೆಲ್ಲ ನಾನೇ ಕಾರಣ. ಪಾಪ ಹೊಟ್ಟೆ ಹುರ್ಕೋತಾ ಇರಬೇಕು ಅಂತ ಹೇಳಿ ತಾಂಡು ಮತ್ತು ಸುನಂದ ಮುಖ ನೋಡಿ ಇಲ್ಲಿ ಕುಸುಮ ಅವರು ಮಾತಾಡ್ತಿದ್ದಾರೆ. ನಂತರ ಇಲ್ಲಿ ಭಾಗ್ಯಗೆ ಎಲ್ಲರೂ ಕೂಡ ಖುಷಿ ಆಗ್ತಿದ್ದಾರೆ. ಅಷ್ಟರಲ್ಲಿ ಮಹಿಳಾ ಸಂಘದವರು ಮನೆಗೆ ಬರ್ತಾರೆ. ಇವರನ್ನು ನೋಡಿದ್ದೆ ಬಂದಿರೋದು ಆಶ್ಚರ್ಯ ಆಗುತ್ತೆ, ಜೊತೆಗೆ ಖುಷಿ ಕೂಡ ಆಗುತ್ತೆ. ಭಾಗ್ಯ ಅವ್ರಿಗೂ ಕೂಡ ಗೊತ್ತಿದೆ, ಬಿಕಾಸ್ ಅವ್ರಿಗೆ ಮತ್ತು ಅವರ ಅತ್ತೆಗೆ ಸನ್ಮಾನ ಮಾಡಿದವರೇ ಇವತ್ತು ಕೂಡ ಮಹಿಳಾ ಸಂಘದವರೇ ಮನೆಗೆ ಬಂದಿರೋದು. ನಂತರ ಕಂಗ್ರ್ಯಾಚುಲೇಷನ್ ಅಮ್ಮ, ನೀನು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದೆಯಾ. ಸಂಸಾರನ ತೂಗಿಸ್ಕೊಂಡು ಈ ಒಂದು ಸಾಧನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಂತರ ನಿಮಗೆ ಸನ್ಮಾನ ಮಾಡಬೇಕು ಅಂತ ನಾವು ಬಂದಿದ್ದೀವಿ, ಕೂತ್ಕೊಳ್ಳಿ ಅಂತ ಹೇಳಿ ಭಾಗ್ಯಗೆ ಸನ್ಮಾನ ಮಾಡ್ತಿದ್ರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗದಿರೋ ತಾಂಡವ್ ರೂಮಿಗೆ ಹೋಗಿ ಹುಡ್ಕೋತಿದ್ದಾರೆ. ಏನಲ್ಲ ನೋಡಬೇಕು ನನ್ನ ಕಣ್ಣಲ್ಲಿ, ಇವಳಿಗೆ ಸನ್ಮಾನ ಆಗೋದನ್ನ ನೋಡ್ಬೇಕಾ ಅಂತ. ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾರೆ. ಇವಳೊಂದು ಯಾವಾಗಲೂ ಕೂಡ ತಲೆ ತಂತಾಳೆ ಅಂತ ಕಾಲ್ ರಿಸೀವ್ ಮಾಡಿದ್ರೆ, ತಾಂಡವ್ ಇಲ್ಲಿ ನಿನ್ನ ದಿನ ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಅಂತಕ, ಪೂಜಾನ ಹ್ಯಾಂಡಲ್ ಮಾಡೋಕ್ಕಾಗಲ್ವ ನಿನ್ನ ಕೈಲಿ ಅಂತಕ, ಏನು ಮಾತಾಡ್ತಿದ್ಯಾ, ಇದೆಲ್ಲ ನೀನೇಂದಾನೆ ಆಗಿದ್ದು. ಆ ಭಾಗ್ಯಗೆ ಡಿವೋರ್ಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತು ಅಂತಕ, ಇಲ್ಲಿ ಅವಳಿಗೆ ಸನ್ಮಾನ ನಡೀತಾ ಇದೆ, ಉರ್ಕೋತಾ ಇದ್ದೀನಿ ನಾನು. ಅಂಥದ್ರಲ್ಲಿ ಅವಳಿಗೆ ಖಂಡಿತ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ. ಅದ್ರ ಬಗ್ಗೆ ಆಲ್ರೆಡಿ ಲಾಯರ್ ಹತ್ರ ಮಾತಾಡಿದ್ರೆ ನೋಟಿಸ್ ಕಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನೋಡ್ತಾ ಇರೋ ಬಗ್ಗೆ ನಿನ್ನ ದುರಾಂಕಾರನ ಹೇಗೆ ಮಟ್ಟ ಹಾಕ್ತೀನಿ ಅಂತ ನನ್ನ ಮುಂದೆ ಮೆರೀತಿದ್ಯಾ ನೀನು ಅಂತ ತಾಂಡವ್ ಅನ್ಕೋತಾರೆ. ನಂತರ ಈ ಕಡೆ ಭಾಗ್ಯಗೆ ಸನ್ಮಾನ ಮಾಡ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಚುಪ್ಪಾಳೆ ಬಡಿತಾರೆ. ನಂತರ ಕುಸುಮವ್ರೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ನಿಮ್ಮ ಸಾಧನೆ, ಸೊಸೆ ಸಾಧನೆಗೆ ನೀವೇ ಕಾರಣ ಆಗಿರೋದು. ನೀವು ಅಷ್ಟೆಲ್ಲ ಆಕೆಗೆ ಬೆಂಬಲ ಕೊಟ್ಟಿದ್ರಿಂದನೇ ಇವತ್ತು ನಿಮ್ಮ ಸೊಸೆ ಈ ರೀತಿ ಸಾಧನೆ ಮಾಡ್ತಿರೋದು. ಅತ್ತೆ ಮತ್ತು ಸೊಸೆ ಇಬ್ಬರ ನಡುವೆ ಇಂಥ ಒಂದು ಬಾಂಧವ್ಯ ಇದೆ ಅನ್ನೋದು ಎಲ್ಲರೂ ಕೂಡ ಮಾದರಿ ಆಗಬೇಕು. ನಿಮ್ಮನ್ನು ನೋಡಿ ಬೇರೆ ಅತ್ತಂದಿರು ಕೂಡ ತಮ್ಮ ಸೊಸೆನ ಹೀಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕಲಿಬೇಕು ಅಂತ ಹೇಳ್ತಾರೆ. ಜೊತೆಗೆ ನಿಮಗೂ ಕೂಡ ನಾವು ಸನ್ಮಾನ ಮಾಡಬೇಕು ಅಂತ ಹೇಳಿ ಈ ಕಡೆ ಕುಸುಮವ್ರನ್ನ ಕೂಡ ಕೂರಿಸಿ ಭಾಗ್ಯ ಜೊತೆಗೆ ಕುಸುಮವ್ರಿಗೂ ಕೂಡ ಸನ್ಮಾನ ಮಾಡ್ತಿದ್ದಾರೆ. ನಂತರ ಇಲ್ಲಿ ಇಬ್ರಿಗೂ ಕೂಡ ಸನ್ಮಾನ ನಡೀತದೆ. ನಂತರ ಈ ಕಡೆ ಅವ್ರು ಕೇಳ್ತಿದ್ದಾರೆ, ಏನಿದು ನಿಮ್ಮ ಗಂಡ ಯಾಕೆ, ನಿಮ್ಮ ಗಂಡಂಗೆ ಇಷ್ಟ ಇಲ್ವಾ ನೀವು ಓದಿರೋದು, ಶಾಲೆಗೆ ಹೋಗಿದ್ದು, ಈ ರೀತಿ ಸಾಧನೆ ಮಾಡಿರೋದು, ಅವ್ರು ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ, ಇಷ್ಟ ಇದ್ದಿದ್ರೆ ಇಲ್ಲೇ ಇರ್ತಿದ್ರಲ್ವಾ ಅಂತ. ಅಷ್ಟರಲ್ಲಿ ಈ ಕಡೆ ಆ ರೀತಿ ಏನಿಲ್ಲ, ಏನೋ ಕೆಲಸ ಇದೆ ಅಂತ ಹೋಗಿರ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ತಾಂಡವ್ ಕೂಡ ಬರ್ತಾರೆ. ಇನ್ನು ನಿಮ್ಮ ಹೆಂಡತಿ ಶಾಲೆಗೆ ಹೋಗಿ ಇಂಥ ಒಳ್ಳೆ ಮಾರ್ಕ್ಸ್ ತೆಗೆದಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂದಾಗ, ಅಯ್ಯೋ ನಾನೇ ತುಂಬ ಎಕ್ಸೈಟಿಂಗ್ ಆಗಿದ್ದು, ನನಗೆ ತುಂಬಾ ಖುಷಿ, ಯಾವುದೇ ಏಜ್ ಬಾರ್ ಇಲ್ಲ ಸಾಧನೆ ಮಾಡೋಕೆ, ನನ್ನ ಹೆಂಡತಿ ಇಂಥ ಸಾಧನೆ ಮಾಡಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ. ಯಾವಾಗಲೂ ಹೀಗೆ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಿದ್ರೆ ಎಲ್ಲ ಸಪೋರ್ಟ್ ಕೂಡ ಸುಳ್ಳು ಅಂತ ಗುಂಡಣ್ಣ ಹೇಳ್ಬಿಡ್ತಾನೆ. ಏನಪ್ಪ ಸುಳ್ಳು ಅಂತ ಕೇಳ್ತಿದ್ದಾಗೆ ಏನೂ ಇಲ್ಲ ಅಂತ ಹೇಳಿದ್ದಿಟ್ಟು
ಕೆಟ್ಟ ಕಣ್ಣಿಂದ ಗೊಂಡಣ್ಣನ ಸುಮ್ಮನಿರು ಅಂತ ಭಾಗ್ಯ ಹೇಳ್ತಾರೆ. ನಂತರ ಇವನ್ ಪ್ರಕಾರ ಸಪೋರ್ಟ್ ಅಂದರೆ ಡಬ್ಬಿ ಹಾಕೊಡೋದು, ಡಬ್ಬಿ ಕಟ್ಕೊಡೋದು, ಸ್ಕೂಲಿಗೆ ಬ್ಯಾಗ್ ಬುಕ್ಸ್ ಹಾಕೋದು ಇದೆ ಅಂತ ಅನ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಪೋಸ್ಟ್ ಮ್ಯಾನ್ ಬರ್ತಾರೆ. ಭಾಗ್ಯ ಯಾರು, ಅವ್ರಿಗೆ ನೋಟಿಸ್ ಬಂದಿದೆ ಅಂತ ತಕ್ಷಣ ಭಾಗ್ಯ ಹೋಗ್ತಾಳೆ. ಏನದು, ನಾನೇ ಭಾಗ್ಯ ಅಂದಾಗ ನಿಮಗೆ ಕೋರ್ಟಿಂದ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ತಾಂಡವ್ ಈ ಟೈಮಲ್ಲೇ ಬರಬೇಕಾ ಅಂತ ಅನ್ಕೋತಿದ್ದಾರೆ. ಎಲ್ಲರೂ ಮುಂದೆ ಏನಾಗಲ್ಲ ಅಂತ. ತಕ್ಷಣ ಈ ಕಡೆ ಭಾಗ್ಯ ತೊಗೊಂಡು ಬಂದಿದ್ದೆ. ಈ ಕಡೆ ಏನಮ್ಮ ಅದು ನೋಟಿಸ್ ಕೋರ್ಟಿಂದ ಅಂದಾಗ ಅದು ಅವ್ರ ಪರ್ಸ್ನಲ್ ವಿಷಯ ಅನ್ಸುತ್ತೆ, ಬನ್ನಿ ಹೋಗೋಣ ಅಂತ ಮಹಿಳಾ ಸಂಘದವ್ರು ಹೋಗ್ತಾರೆ. ನಂತರ ಈ ಕಡೆ ಏನದು ನೋಟಿಸ್ ಅಂತಿದ್ದಾಗೆ ಈ ಕಡೆ ಧರ್ಮ ಅಂಕಲ್ ನೋಟಿಸ್ನ ಓದಿ ಏನಿದೆಲ್ಲ ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂತ ಜೋರಾಗಿ ಚೀರಾಡ್ತಿದ್ದಾರೆ. ಏನಾಯ್ತು ಏನು ಅಂತ ಕೇಳಿದಕ್ಕೆ ಅವನು ಭಾಗ್ಯಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾನೆ, ಅದೇ ನೋಟಿಸ್ ಇದು ಅಂತ ಹೇಳ್ತಿದ್ದಾಗೆ ಭಾಗ್ಯ ಗಂಡನ ಮುಂದೆ ನಿಂತ್ಕೂತಿದ್ದಾಳೆ. ಶಾಕ್ ಆಗ್ತಿದ್ದಾಳೆ. ನಾನು ಅವತ್ತೇ ಹೇಳಿದೆ ಅಲ್ವಾ ಭಾಗ್ಯ ಜೊತೆ ನನಗೆ ಬದುಕೋಕೆ ಬಾಳೋಕೆ ಇಷ್ಟ ಇಲ್ಲ ಅಂತ. ಅವಳು ನೋಟಿಸ್ಗೆ ಸಿಗ್ನೇಚರ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಆದರೆ ಅವಳು ನೋಟಿಸ್ಗೆ ಸಿಗ್ನೇಚರ್ ಮಾಡಿದೆ. ಅಲ್ಲಿಗಿಳ್ದಿರೋದ್ರಿಂದ ಇಯರಿಂಗ್ಸ್ಗೆ ಅವಳ ಕರೆದಿದ್ದಾರೆ. ಭಾಗ್ಯ ನೀನು ಕೋರ್ಟ್ಗೆ ಅಟೆಂಡ್ ಆಗಬೇಕಾಗತ್ತೆ, ಇಯರಿಂಗ್ಸ್ಗೆ ಬಾ ಅಂತ ಹೇಳ್ತಾರೆ ತಾಂಡವ್. ಹಾಗಾದರೆ ಇಲ್ಲಿ ಏನಾಗುತ್ತೆ ಮುಂದೆ, ಕೋರ್ಟಿನ ಕಟ್ಟಕಟ್ಟಿಗೆ ಹೋಗಬೇಕಾಗಿದೆ, ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಕೋರ್ಟಲ್ಲಿ ತಾಂಡು ಮತ್ತು ಭಾಗ್ಯ ನಡುವೆ ಚುಟಾಪಟಿ ಶುರುವಾಗುತ್ತೆ, ಡಿವೋರ್ಸ್ ಸಿಗುತ್ತೆ ತಾಂಡವ್ಗೆ, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮೊದಲ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.